ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹಿಮವಂತ ಋತು, ಪೌಷ್ಯ ಶುದ್ಧ ದಶಮಿ, ಸೋಮವಾರ, ದಿನಾಂಕ 29/12/2025. ಈ ದಿನದ ವಿಶೇಷ ಏನಪ್ಪ ಅಂದರೆ, ಬುಧನು ಧನುಸು ರಾಶಿಗೆ ಪ್ರವೇಶ ಮಾಡ್ತಾನೆ, ಅಂದರೆ ಪಕ್ಷಾಂತರಚಾರ ಇರತಕ್ಕಂಥ ದಿನ. ಅದೇ ರೀತಿಯಲ್ಲಿ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಸೋಮವಾರ, ತಿಥಿ ಬಂದು ದಶಮಿ, ರಾತ್ರಿ 3 ಗಂಟೆ 29 ನಿಮಿಷದವರೆಗೂ, ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ, ರಾತ್ರಿ 2 ಗಂಟೆ 31 ನಿಮಿಷದವರೆಗೂ, ಯೋಗ ಬಂದು ಶಿವ, ಕರ್ಣ ಬಂದು ತೈತಲೆ. ಅಲ್ಲಿಂದ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಮೇಷರಾಶಿಯವರಿಗೆ ಮಿತ್ರರ ಸಹಕಾರದಿಂದ ವ್ಯಾಪಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸಂತೋಷ, ರೈತರಿಗೆ ಮಿಶ್ರ ಫಲ, ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ, ವೈದ್ಯರಿಗೆ ಹೆಚ್ಚಿನ ಒತ್ತಡ, ವಿದ್ಯಾರ್ಥಿಗಳಿಗೆ ಶುಭ. ಈ ದಿನ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ. ಗೋಪೂಜೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಉತ್ತಮವಾದ ದಿನ, ಕಟ್ಟಡ ಕಾರ್ಮಿಕರಿಗೆ ಹಾಗೂ ಗುತ್ತಿಗೆದಾರರಿಗೆ ಶುಭಕರವಾದ ದಿನ, ಕುರಿ, ಮೇಕೆ, ಕೋಳಿ, ಹಸು, ಎಮ್ಮೆ ಇವುಗಳನ್ನು ಮೇಯಿಸ್ತಕ್ಕಂಥ ರೈತರಿಗೆ ಮತ್ತು ಮಾರ್ತಕ್ಕಂಥ ದಲ್ಲಾಳಿಗಳಿಗೆ ಸಹ ಶುಭಕರವಾದ ದಿನ ಆಗಿರ್ತದೆ. ಇವತ್ತು ಜೀವಧನಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ದಲ್ಲಾಳಿಗಳಿಗೆ ಉತ್ತಮವಾದ ಲಾಭ ಇರತಕ್ಕಂಥದ್ದು. ಗೋಗ್ರಾಸ ನೀಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮಕ್ಕಳಿಂದ ಶುಭ ಸುದ್ದಿ, ವ್ಯಾಪಾರದಲ್ಲಿ ಪ್ರಗತಿ, ಉತ್ತಮ ಲಾಭ, ರೇಷ್ಮೆ ಹೈನುಗಾರಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ, ವೃತ್ತಿಪರರಿಗೆ, ಈ ಛಾಯಾಗ್ರಾಹಕರಿಗೆ ಮತ್ತು ಕುಶಲಕರ್ಮಿಗಳಿಗೆ ಬಹಳ ಒಳ್ಳೆಯ ದಿನ. ಈ ದಿನ ಶನಿವಾರ, ನೇಕಾರ, ಕುಂಬಾರ, ಕಮ್ಮಾರ ಎಲ್ಲರಿಗೂ ಸಹ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ನಂದೀಶ್ವರನ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ ಆಗಿರ್ತಾತ್ಮೇಲೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ಉನ್ನತವಾದ ಮಾರ್ಗದರ್ಶನ ಹಾಗೂ ಶುಭ ಸುದ್ದಿ ಕರ್ಕಾಟಕ ರಾಶಿಯವರಿಗೆ ಬರ್ತದೆ. ಹೂವಿನ ಬೆಳೆಗಾರರಿಗೆ ಲಾಭ, ಉನ್ನತ ವ್ಯಾಸ ಅಂಕ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ದಿನ. ರೈತ ಕಾರ್ಮಿಕರಿಗೆ ಶುಭ. ಹೂವು, ಹಣ್ಣು, ತರಕಾರಿ, ವೀಳ್ಯದೆಲೆ ಮಾರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಲಾಭ ಇರತಕ್ಕಂಥದ್ದು. ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿಸಿ, ನಿಮಗೆ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ದೇಹದ ಆಲಸ್ಯದಿಂದ ಕಾರ್ಯವಿಘ್ನ, ವೃಥಾ ತಿರುಗಾಟ. ಇಂಥ ಸಮಯದಲ್ಲಿ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಸಹಕಾರ. ವಿದೇಶಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಉದ್ಯೋಗಿಗಳಿಗೆ ಒಳ್ಳೆಯ ಲಾಭಕರವಾದ ದಿನ. ಕಟ್ಟಡ ಕಾರ್ಮಿಕರು, ಗುತ್ತಿಗೆದಾರರಿಗೆ ಬಹಳ ಒಳ್ಳೆಯ ದಿನ. ಈ ಸಿಮೆಂಟು, ಇಟ್ಟಿಗೆ, ಹೆಂಚು, ಗ್ರಾನೈಟು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಪರಶಿವನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಯವರಿಗೆ ಕಾರ್ಯ ಪ್ರಗತಿ, ತಿರುಗಾಟದಿಂದ ಲಾಭ. ಹೂವು, ಹಣ್ಣು ಬೆಳೆ ಮಾಡ್ತಕ್ಕಂಥ ರೈತರಿಗೆ ಮಿಶ್ರ ಫಲ ಇರ್ತಕ್ಕಂಥದ್ದು. ಹಲವಾರು ರೀತಿಯ ಕೃಷಿಕ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು, ಅಣಬೆ ಬೇಸಾಯ ಮಾಡ್ತಕ್ಕಂಥವ್ರು, ಜೇನು ಬೇಸಾಯ ಮಾಡ್ತಕ್ಕಂಥವ್ರು, ಸೈಡ್ ಅಂತಾರೆ, ಸೈಡ್ ಬಿಸ್ನೆಸ್ಸು. ಈ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು ಇವತ್ತು. ಅದಲ್ಲದೆ ಈ ಕಾರ್ಮಿಕರಿಗೆ ಕಾರ್ಯವಿಘ್ನ ಆಗ್ತದೆ, ಮಿಶ್ರ ಫಲಗಳಿರ್ತದೆ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿನ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲಗಳು ಇರೋದಿಲ್ಲ. ಇವತ್ತು ನೀವೇನು ಅಂದ್ಕೊಂಡಿರ್ತೀರಿ ಅದೆಲ್ಲ ನಡೆಯೋದಿಲ್ಲ. ಆರೋಗ್ಯದಲ್ಲಿ ಸಮಸ್ಯೆ. ಆದರೂ ಸಹ ಎಲ್ಲಾದರೂ ಪ್ರಯಾಣ ಹೋದರೆ ಬಾಕಿ ವಸೂಲಿಗೆ ಅದಕ್ಕೆ ಅದರಿಂದ ಲಾಭ ಬರ್ತದೆ. ಈ ಭೂ ವ್ಯಾಪಾರಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಉದ್ಯಮಿಗಳಿಗೆ ಬಹಳ ಒಳ್ಳೆಯ ದಿನ. ಅಶ್ವತ್ಥ ಪ್ರದಕ್ಷಿಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವ್ಯಾಪಾರಸ್ಥರಿಗೆ, ರೈತರಿಗೆ, ಕಾರ್ಮಿಕರಿಗೆ, 3 ರೀತಿಯ ವರ್ಗದವರಿಗೆ ಮಿಶ್ರ ಫಲ. ವಿದ್ಯಾರ್ಥಿಗಳಿಗೆ ಶುಭ ದಿನ. ನ್ಯಾಯವಾದಿಗಳಿಗಂತೂ ಬಹಳ ಶುಭಕರವಾದ ದಿನ. ಹೂವು, ಹಣ್ಣು, ತೆಂಗಿನಕಾಯಿ ಮಾರ್ತಕ್ಕಂಥವರಿಗೆ ಬಹಳ ಒಳ್ಳೆಯ ದಿನ. ಈ ದಿನ ನೀವು ಬಿಲ್ವಾನಾಮ್
ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಂತಂಗೆ ಬಿಲ್ವ ವೃಕ್ಷವನ್ನು ನೀವು ನಮಸ್ಕರಿಸಿ ಸ್ಪರ್ಶ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಬಂದು ನಾವು ಧನುಸು ರಾಶಿಗೆ ಬಂದಾಗ ಧನುಸು ರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಔದ್ಯೋಗಿಕ ಪ್ರಗತಿ, ಚಿನ್ನ ಬೆಳ್ಳಿ ವಜ್ರ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಈ ಜವಳಿ ವ್ಯಾಪಾರಗಳಿಗೆ ಶುಭಕರವಾದ ದಿನ. ಹಣ್ಣು ಬೇರೆ ಬೇರೆ ರೀತಿಯ ಹಣ್ಣುಗಳು ಬೆಳೀತಕ್ಕಂಥ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಜವಳಿ ಚಿನ್ನ ಬೆಳ್ಳಿ ಗಾರ್ಮೆಂಟ್ಸು ಅಂಗಡಿಗಳಿಟ್ಟಿರ್ತಕ್ಕಂಥವ್ರುಗಳು ವ್ಯಾಪಾರ ಆಗುತ್ತೆ. ಶಿವಾಲಯಕ್ಕೆ ದರ್ಶನ ಕೊಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿಕೆ, ಉದ್ಯೋಗದಲ್ಲಿ ಪ್ರಗತಿ, ಕೃಷಿ ಕಾರ್ಮಿಕರಿಗೆ ಶುಭ, ಗೆಡ್ಡೆ ಗೆಣಸು ತರಕಾರಿ ಬೆಳೀತಕ್ಕಂಥವ್ರು ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ಈ ರೇಷ್ಮೆ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ಅದೇ ರೀತಿಯಲ್ಲಿ ಈ ರಬ್ಬರ್ ಪ್ಲಾಂಟರ್ಗಳು, ಕಾಫಿ ಪ್ಲಾಂಟರ್ಗಳು, ಟೀ ಪ್ಲಾಂಟರ್ಗಳಿಗೆ ಒಳ್ಳೆಯ ದಿನ ಆಗಿರ್ತದೆ. ಹೋಟೆಲ್ ನಡೆಸ್ತಕ್ಕಂಥವ್ರಿಗೆ, ಕಾಂಡಿಮೆಂಟ್ಸ್ ನಡೆಸ್ತಕ್ಕಂಥವ್ರಿಗೆ, ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಯಾವುದಾದ್ರೂ ಶಕ್ತಿ ದೇವತೆಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ವೃಶ್ಚಿಕ ಪಶ್ಚಿಮ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ನಿಮಗೆ ಮುಂದೆ ಕುಂಭರಾಶಿಯವರಿಗೆ ಯಾವ ರೀತಿ ಇದೆ ಅಂತಕ್ಕಂತ ತಿಳ್ಕೊಳ್ಳೋಣ. ನೋಡಿ, ಇದು ಕುಂಭರಾಶಿಯವರಿಗೆ ಅತಿ ವಿಶೇಷವಾಗಿರ್ತಕ್ಕಂಥ ದಿನ. ಅಂದರೆ ಈ ಸೂರ್ಯನ ಚಲನೆ ಮೇಲೆ ಕುಂಭರಾಶಿಯವರಿಗೆ ಅತಿ ಉತ್ತಮವಾಗಿರ್ತಕ್ಕಂಥ, ಯಾರು ಕುಂಭರಾಶಿಯಲ್ಲಿರ್ತಾರೆ ಅವರಿಗೆಲ್ಲ ಉನ್ನತವಾದ ಲಾಭ ಸಿಗ್ತದೆ, ಸಮಾಜದಲ್ಲಿ ಗೌರವ ಸಿಗ್ತದೆ, ನೌಕರರಿಗೆ ಆ ನೌಕರಿಯಲ್ಲಿ ಉತ್ತಮಿಕೆ ಕಾಣ್ತದೆ. ದೈವ ಕೃಪೆಯಿಂದ ತೆಂಗಿನ ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರಿಗೆ ಒಳ್ಳೆಯ ಲಾಭ ಬರ್ತದೆ. ಈ ದಿನದಲ್ಲಿ ಕುಂಭರಾಶಿಯವರಿಗೆ ಅತ್ಯಂತ ಉತ್ತಮವಾದ ದಿನ ಆಗಿರ್ತಕ್ಕಂಥದ್ದು. ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ. ಈ ದಿನ ಯಾವುದೇ ವ್ಯಾಪಾರ ಮಾಡಲಿ ಕುಂಭರಾಶಿಯವರು, ಅವರೆಲ್ಲ ಸಕ್ಸಸ್ ಆಗ್ತಾರೆ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮೀನರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ, ರೈತರಿಗೆ ಕಾರ್ಯಪ್ರಗತಿ. ಅದರಲ್ಲಿ ರೆಡಿಮೇಡ್ ವಸ್ತುಗಳು, ಫುಡ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಆಗ್ಬೋದು, ಬಟ್ಟೆಗಳಾಗ್ಬೋದು, ರೆಡಿ ಮಾಡ್ತಾರಲ್ಲ, ರೆಡಿಮೇಡ್ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಬೇಡಿಕೆ ಇರ್ತದೆ. ಈ ಸಾಂಬಾರ ಪದಾರ್ಥಗಳಿಗೆ ಒಳ್ಳೆಯ ವ್ಯಾಪಾರದ ಲಾಭ ಇರ್ತದೆ. ಅಲ್ಲದೆ ಈ ಚಿಲ್ಲರೆ ವ್ಯಾಪಾರಿಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಈ ದಿನ ನೀವು ಸೂರ್ಯ ಭಗವಾನನ ಧ್ಯಾನ ಮಾಡಿ, ನಿಮಗೆ ಎಲ್ಲವೂ ಶುಭವಾಗ್ತದೆ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಬೇರೆ ಈ ದಿನ ನಮ್ಮ ದ್ವಾದಶ ರಾಶಿಯ ಸಕಲ ಸಾಯಿ ಸ್ಮೃತಿ ವೀಕ್ಷಕರಿಗೆ ಶುಭವಾಗಲಿ. ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ನೀವೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ. ಅದೇ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನಗಳು ಬರ್ತಕ್ಕಂಥ ತಿಥಿಯ ವಿಷಯದಲ್ಲಿ, ನಕ್ಷತ್ರ ವಿಷಯದಲ್ಲಿ, ಹಲವಾರು ವಿಷಯಗಳಲ್ಲಿ ಅನುಮಾನಗಳು ಬರ್ತಾ ಇರ್ತದೆ. ಬಹಳಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ. ಬಹಳ ಸಂತಸದ ವಿಷಯ ಇದು. ಅದೇ ರೀತಿಯಲ್ಲಿ ನೀವು ಸಹ ಫೋನ್ ಮಾಡಿ ನಿಮ್ಮ ಅನುಮಾನಕ್ಕೆ ಪರಿಹಾರ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್.